ಬಂಧುಗಳೇ, ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರ ಅಂತಂತಂದ್ರೆ ಅದೊಂದು ಬದುಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೋರಾಟ ಅಂತಂತಂದ್ರೆ ಅದೊಂದು ಜೀವನ, ಅದೊಂದು ಶಿಕ್ಷಣ, ಅದೊಂದು ಸ್ವಾಭಿಮಾನ, ಅದೊಂದು ಗೌರವ, ಅದೊಂದು ಪ್ರೀತಿ. ಈ ಎಲ್ಲವನ್ನು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆಲ್ಲ ಕೊಟ್ಟಂಥದ್ದು. ಇವತ್ತು ನಾವೆಲ್ಲರೂ ಕೂಡ ಒಳ್ಳೆ ಬಟ್ಟೆ ಹಾಕ್ತಾ ಇದ್ದೀವಿ ಅಂತಂದರೆ, ಓದ್ತಾ ಇದ್ದೀವಿ ಅಂತಂದರೆ, ಮಾತಾಡ್ತಾ ಇದ್ದೀವಿ ಅಂತಂದರೆ, ಕೇಳಿಸ್ಕೊತಾ ಇದ್ದೀವಿ ಅಂತಂತಂದರೆ, ಒಂದು ಒಳ್ಳೆ ಒಡವೆ ಆಗ್ತಾ ಇದ್ದೀವಿ ಅಂತಂತಂದರೆ, ಓದಿದ್ದೀವಿ ಅಂತಂತಂದರೆ, ಪದವಿಗಳನ್ನು ಪಡ್ಕೊಂಡಿದ್ದೀವಿ ಅಂತಂದರೆ, ಉದ್ಯೋಗಗಳನ್ನು ತೊಗೊಂಡಿದ್ದೀವಿ ಅಂತಂದರೆ, ಓಟ್ನ ಹಕ್ಕನ್ನು ಪಡ್ಕೊಂಡಿದ್ದೀವಿ ಅಂತಂತಂದರೆ, ಮೀಸಲಾತಿಯನ್ನು ತೊಗೊಂಡಿದ್ದೀವಿ ಅಂತಂದರೆ, ಎಲ್ಲ ಜಾತಿ ವರ್ಗ ಧರ್ಮದವ್ರಿಗೆ ಎಲ್ಲರೂ ಕೂಡ ಸಮಾನತೆಯ ಒಂದು ಶಕ್ತಿ ಕೊಟ್ಟಿದ್ದಾರೆ ಅಂತಂದರೆ ಅದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಅದರಲ್ಲಿ ಎರಡು ಮಾತಿಲ್ಲ. ಬಂಧುಗಳೇ, ಪ್ರಾಚೀನ ಇತಿಹಾಸದಿಂದ ಹಿಡಿದು ಇವತ್ತು ಗಂಟನೂ ಕೂಡ ಅವತ್ತು ನಡೆದಂತಹ ಆ ಒಂದು ಶೋಷಣೆ ಅವಾಗಿಂದ ಹಿಡಿದು ಇವತ್ತು ಗಂಟನೂ ಕೂಡ ಸಹಸ್ರಾರು ವರ್ಷಗಳ ಕಾಲ ಭಾರತ ದೇಶದ ಎಲ್ಲ ಶೋಷಿತ ವರ್ಗವರಿಗೆ ಆಗಿರುವಂತಹ ಅಸ್ಪೃಶ್ಯತೆ ಆಚರಣೆ ಆಗಿರ್ಬೋದು, ನೋವಾಗಿರ್ಬೋದು, ದೌರ್ಜನ್ಯಗಳಾಗಿರ್ಬೋದು, ಅತ್ಯಾಚಾರಗಳಾಗಿರ್ಬೋದು, ಹೀನಾಯ ಸ್ಥಿತಿಯಲ್ಲಿ ಇಟ್ಟಿದ್ದಂತಹ, ಗುಲಾಮ ಸ್ಥಿತಿಯಲ್ಲಿ ಇಟ್ಟಂತಹ ಈ ವ್ಯವಸ್ಥೆಯ ವಿರುದ್ಧವಾಗಿ ತೊಡೆತಟ್ಟಂತಹ ಏಕೈಕ ವ್ಯಕ್ತಿ ಬೇರೆ ಯಾರಲ್ಲ, ಅದು ಬಾಬಾ ಸಾಹೇಬ್ ಅಂಬೇಡ್ಕರ್. ಬಂಧುಗಳೇ, ಭಾರತ ದೇಶದ ಮನುವಾದಿಗಳ ಬ್ರಾಹ್ಮಣ್ಯವನ್ನ ಆಪರೇಷನ್ ಮಾಡಿದಂತಹ ಏಕೈಕ ವ್ಯಕ್ತಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇಷ್ಟೆಲ್ಲ ಆಗಿದ್ರು ಸಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಲ್ಲಿಂದ ಹಿಡಿದು ಇವತ್ತು ಗಂಟನೂ ಕೂಡ ನಮ್ಮ ಶಿವಲಿಂಗಣ್ಣ ಹೇಳ್ತಾ ಇದ್ರು, ನಾನು ಹಿಂದುವಾಗಿ ಹುಟ್ಟಿದ್ದೀನಿ, ಹಿಂದುವಾಗಿ ಸಾಯಲಾರೆ ಅಂತ. ನಿಜ. ಯಾಕೆ ಅಂತಂದ್ರೆ ಇಲ್ಲಿದ್ದಂತಹ ಈ ಶೋಷಣೆ, ಅಸಮಾನತೆ, ಗುಲಾಮ ಸ್ಥಿತಿ, ಈ ಹಿಂದೂ ಧರ್ಮದಲ್ಲಿ ಇರುವುದರಿಂದ ನಾನು ಇಲ್ಲಿದ್ರೆ ನನಗೆ ತೊಂದರೆ ಆಗುತ್ತೆ ಅಂತ ಹೇಳಿ, ನನ್ನ ಅನುಯಾಯಿಗಳಿಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ಮನಸ್ಸಿನಿಂದ ತುಂಬಾ ದುಃಖದಿಂದ ಮೂಲ ಧರ್ಮವಾದಂತಹ ಬೌದ್ಧ ಧರ್ಮಕ್ಕೆ ಸುಮಾರು 16 ಲಕ್ಷ ಜನರೊಂದಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬೌದ್ಧ ಧರ್ಮಕ್ಕೆ ಹೋಗ್ತಾರೆ. ಇಲ್ಲೊಂದು ಪ್ರಶ್ನೆ ಇದೆ ನನಗೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾರತ ದೇಶಕ್ಕೆ ಸಂವಿಧಾನ ಬರ್ಕೊಟ್ರು, ಸಮಾನತೆ ತಂದು ಕೊಟ್ರು, ಓಟ್ನ ಕೊಟ್ರು, ಮೀಸಲಾತಿ ಕೊಟ್ರು, ಎಲ್ಲ ಸಕಲ ಸೌಲಭ್ಯಗಳು ಭಾರತ ದೇಶದ ಎಲ್ಲ ಜಾತಿ ವರ್ಗ ಧರ್ಮದವ್ರಿಗೆಲ್ಲ ಕೊಟ್ಟಾದ್ಮೇಲೆ ಇವರು ಬೌದ್ಧ ಧರ್ಮಕ್ಕೆ ಹೋಗುವಾಗ ಭಾರತ ದೇಶದಲ್ಲಿದ್ದಂತಹ ಹಿಂದೂಗಳು ಯಾಕೆ ಅಂಬೇಡ್ಕರ್ ಅವರೇ ನೀವು ಯಾಕೆ ಹಿಂದೂ ಧರ್ಮ ಬಿಟ್ಟು ಹೋಗ್ತಾ ಇದ್ದೀರಿ ಅಂತ ಯಾಕೆ ಪ್ರಶ್ನೆ ಕೇಳಿಲ್ಲ? ಯಾಕೆ ಕೇಳಿಲ್ಲ? ಯಾಕಂದ್ರೆ ಯಾಕೆ ಕೇಳಲ್ಲ ಅಂತಂದ್ರೆ ಅವರಿಗೆ ತಲೆಯಲ್ಲಿ ಮನುವಾದವನ್ನ ತುಂಬಿದ್ರು, ಮನುವಾದ ಗುಲಾಮ ಸ್ಥಿತಿಯನ್ನು ತುಂಬಿದ್ರು, ಜಾತಿಗಳನ್ನ ತುಂಬಿದ್ರು, ಗುಲಾಮ ಸ್ಥಿತಿಯ ಮನಸ್ಥಿತಿಗಳನ್ನ ತುಂಬಿದ್ರು, ಬ್ರಾಹ್ಮಣ್ಯ ತುಂಬಿದ್ರು. ಆ ಕಾರಣಕ್ಕಾಗಿ ಲಕ್ಷಾಂತರ ಜನ ಪ್ರಶ್ನೆ ಮಾಡ್ಕೋಗಿಲ್ಲ, ಯಾವನ್ನೂ ಪ್ರಶ್ನೆ ಮಾಡ್ಕೋಗಿಲ್ಲ. ಹಾಗಾಗಿ ಇವತ್ತು ಏನು ಬೇರೆ ಬೇರೆ ಸಂಘ ಸಂಸ್ಥೆಗಳು, ಹಿಂದೂ ಸಂಘಟನೆಗಳಿದೆಯಲ್ಲ, ಅವರೆಲ್ಲರಿಗೂ ಕೂಡ ನಾನು ಇವತ್ತು ಚಾಲೆಂಜ್ ಮಾಡ್ತಾ ಇದ್ದೀನಿ, ಪ್ರಶ್ನೆ ಮಾಡ್ತಾ ಇದ್ದೀನಿ, ನೀವೆಲ್ಲನೂ ಕೂಡ ಫೇಲ್ ಆಗಿದ್ದೀರಿ ಅಂತ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜಾಗೃತಿ ಮೂಡಿಸಿ ಅರಿವನ್ನು ಕೊಟ್ಟು, ಡಾಕ್ಟ್ರೇ ನೀವು ಹೋಗ್ಬೇಡಿ, ಇಲ್ಲೇ ಇರ್ಬೋದಂತ ಹೇಳ್ಬೋದಾಗಿತ್ತು. ಭಾರತ ದೇಶದ ಸಮಾನತೆಯನ್ನು ಕೊಡೋಣ ಬನ್ನಿ, ನಾವೆಲ್ಲನೂ ಸಮಾಜದ ಸುಧಾರಣೆ ಮಾಡೋಣ ಬನ್ನಿ, ಈ ವ್ಯವಸ್ಥೆಯನ್ನು ಬದಲಾವಣೆ ಮಾಡೋಣ ಬನ್ನಿ, ಪರಿವರ್ತನೆ ಮಾಡೋಣ ಬನ್ನಿ ಅಂತ ನೀವು ಕರಿಬೋದಾಗಿತ್ತು. ನೀವು ಕರೀಲಿಲ್ಲ, ಹಾಗಾಗಿ ನೀವು ಫೇಲ್. ಹಿಂದೂ ಅಂತ ಎದೆ ತಟ್ಕೊಂಡು ನಾವು ಹೇಳ್ತೀವಲ್ಲ, ಆ ಸಂಘಟನೆಯ ಪದಾಧಿಕಾರಿಗಳಿಗೆ ನೀವುಗಳು ನಿಜವಾಗ್ಲೂ ಅನ್ಫಿಟೆಡ್ ಅಂತ ನಾನು ಹೇಳ್ತಾ, ಬಂಧುಗಳೇ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಎಲ್ಲ ವ್ಯವಸ್ಥೆಯ ವಿರುದ್ಧ ಹೋರಾಟ ಮಾಡಿ ಕೊನೆಯದಾಗಿ ಡಿಸೆಂಬರ್ 5ನೇ ತಾರೀಕು ಇದೆಯಲ್ಲ, ಡಿಸೆಂಬರ್ 5ನೇ ತಾರೀಕು 1956 ಡಿಸೆಂಬರ್ 5ನೇ ತಾರೀಕು ಕೊನೆಯ ದಿನ ರೂಮಲ್ಲಿ ಮಲಗಿರ್ತಾರೆ. ಆ ರೂಮಲ್ಲಿ ಮಲಗಿದ್ದಾಗ ಮಾರನೇ ದಿನ ಡಿಸೆಂಬರ್ 6 ಅವ್ರಿಗೆ ಗೊತ್ತಿಲ್ಲ, ಸೊತ್ತೋಗ್ತೀನಿ ಅಂತ ಬಾಬಾ ಸಾಹೇಬ್ ಗೊತ್ತಿರೋದಿಲ್ಲ. 5ನೇ ತಾರೀಕು ಬೆಡ್ ಮೇಲೆ ಮಲಗಿರ್ತಾರೆ. ಆ ಮಲಗಿದ್ದಂಥ ಸಂದರ್ಭದಲ್ಲಿ ಬಾಬಾ ಸಾಹೇಬರು ಕಣ್ಣಿನಲ್ಲಿ ಧಾರಾಕಾರವಾಗಿ ನೀರು ಬರ್ತಾ ಇರ್ತದೆ, ಗುಳೋಂದು ಅಳ್ತಾ ಇರ್ತಾರೆ. ನೋವು, ತುಂಬ ನೋವಿಂದ, ತುಂಬ ಗುಳಾಡ್ಕೊಂಡು, ಹತ್ಕೊಂಡು, ನೋವ್ಕೊಂಡು, ಬಹಳ ಏನೋ ಹಿಂಸೆ, ಏನೋ ಆಗ್ತಾ ಇದೆ ಅಂತೇಳಿ ಆ ಭಾವನೆಗಳ ಮೂಲಕ ಆ ಬೆಡ್ ಮೇಲೆ ಮಲ್ಕೊಂಡು ಬಾಬಾ ಸಾಹೇಬರು ನೊಂದ್ಕೊಂಡಿರ್ತಾರೆ. ಆಗ ಅವರ ಪರ್ಸನಲ್ ಸೆಕ್ರೆಟರಿ ನಾನಕ್ ಚಂದ್ರತ್ತು ಅಂತ ಹೇಳಿ ಆ ಮಹಾನ್ ನಾಯಕ, ಆ ವ್ಯಕ್ತಿ ಬಂದು ನೋಡ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ. ಡಾಕ್ಟ್ರೇ, ಏನು ನಿಮ್ಮ ಕಣ್ಣಲ್ಲಿ ನೀರು? ನಿಮ್ಮ ಕಣ್ಣಲ್ಲಿ ನೀರೇ? ಯಾಕೆ ಡಾಕ್ಟ್ರೇ ಇಷ್ಟೊಂದು ಹೇಳ್ತಾ ಇದ್ದೀರಲ್ಲ ಅಂತ ಕೇಳ್ತಾರೆ. ಆಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತುಂಬಾ ದುಃಖದಿಂದ ಹೇಳ್ತಾರೆ, ರತು ಏನ್ ಮಾಡ್ಲಿರತ್ತು, ನಾನು ಇಡೀ ಭಾರತ ದೇಶದ ಬಹುಜನರಿಗೋಸ್ಕರ ನಾನು
ಮೀಸಲಾತಿ ಕೊಟ್ಟೆ, ಓಟಿನ ಹಕ್ಕು ಕೊಟ್ಟೆ, ಸಕಲ ಸೌಲಭ್ಯಗಳು ಕೊಟ್ಟೆ. ಆದ್ರೆ ಇವು ಯಾರು ಕೂಡ ನನ್ನ ಮಾತು ಕೇಳ್ತಾ ಇಲ್ಲ. ನಾನು ಯಾರ ಪರವಾಗಿ ಕೆಲಸ ಮಾಡ್ತಾ ಇದ್ದೀನೋ ಅವ್ರು ನನ್ನ ಮಾತು ಕೇಳ್ತಾ ಇಲ್ಲ, ಅವ್ರು ಅರ್ಥ ಮಾಡ್ಕೊಂತ ಇಲ್ಲ. ಆದ್ರೆ ಒಂದಲ್ಲ ಒಂದಿನ ರಥೋ ನನ್ನ ಜನ ಈ ದೇಶವನ್ನು ಆಳ್ತಾರೆ. ಹೋಗು, ಹಿಂದೆ ಅವ್ರ ಮನೆ ಗೋಡೆಗಳ ಮೇಲೆ ಬರೆದಿಟ್ಟು ಬರೆಯೋಗು, ಒಂದಲ್ಲ ಒಂದಿನ ಈ ದೇಶವನ್ನು ಆಳ್ತೀವಿ ಅಂತ. ಆ ಕಾರಣಕ್ಕೇ ಉತ್ತರ ಪ್ರದೇಶದಲ್ಲಿ ಬಂಧುಗಳೇ, ಅಕ್ಕ ಮಾಯಾವತಿ ಅಂತಹ ಒಬ್ಬ ದೊಡ್ಡ ದಲಿತರ 4 ಸಲ ಮುಖ್ಯಮಂತ್ರಿ ಆದಂತಹ ಮಾಯಾವತಿಯವರು ಆ ಕಾರಣದಿಂದನೇ, ಅದು ಸಂವಿಧಾನದಿಂದನೇ. ಬಂಧುಗಳೇ, ಆ ನೋವಿದೆಯಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ರಥುಗಿರ್ತಕ್ಕಂಥ ನೋವು, ಅವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದು ನಿಜವಾಗಿರ್ಬೋದು. ಆದರೆ ಆ ಕಣ್ಣೀರಿನ ನೋವು, ಆ ದುಃಖದ ನೋವು, ಆ ಎಲ್ಲ ನೋವುಗಳನ್ನು ನಾವು ಇವತ್ತು ಫಲವನ್ನು ತಗೊತಾ ಇದ್ದೀವಿ ಅಂತಂದ್ರೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅರ್ಧ ಗಂಟೆ ಕಾನೂನೇ ಇಲ್ಲ ಅಂತಂತ ಸ್ವಲ್ಪ ಚಿಂತೆ ಮಾಡಿರುವ. ಅರ್ಧ ಗಂಟೆ ಕಾನೂನಿಲ್ಲ ಈ ದೇಶದಲ್ಲಿ ಅಂತ ಹೇಳಿ, ಅರ್ಧ ಗಂಟೆ ಕಾನೂನಿಲ್ಲ ಅಂತ ಹೇಳಿ ಚಿಂತನೆ ಮಾಡುವುದೇ ಆದ್ರೆ ಅಲ್ಲೋಲ ಕೊಲ್ಲಲ ಆಗ್ಬಿಡ್ತದೆ, ಪ್ರಳಯ ಆಗ್ಬಿಡ್ತದೆ, ಸರ್ವನಾಶ ಆಗ್ಬಿಡ್ತೀವಿ. ಯಾರು ಯಾರ ಮೇಲೆ ಯಾರಿಗೂ ನಂಬಿಕೆನೇ ಇರುವುದಿಲ್ಲ. ಬಲ ಹಿಡೀರೆಲ್ಲ ಬಲ ಶಕ್ತಿ ಯಾರಿರ್ತದೆ ಅವ್ನು ಗೆದ್ಕೊ ಹೋಗ್ತಾ ಇರ್ತಾನೆ. ಗುಂಡಾಗಿರಿ, ರೌಡಿಸಮು, ಶೋಷಣೆ, ಅತ್ಯಾಚಾರಗಳು ಎಲ್ಲ ಪ್ರಾರಂಭ ಆಗ್ಬಿಡ್ತವೆ ಅರ್ಧ ಗಂಟೆ ಕಾನೂನು ಇಲ್ಲ ಅಂತಂದ್ರೆ. ಇಂತಹ ವ್ಯವಸ್ಥೆಗೆ ಸಡ್ಡೊಡೆದು ದೇಶ ವಿದೇಶಗಳಲ್ಲಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಜ್ಞಾನದ ಬೆಳಕು, ಜ್ಞಾನದ ಶಕ್ತಿ ಅಂತ ಹೇಳಿ ವರ್ದಷ್ಟವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಒಪ್ಕೊಂಡವ್ರೆ. ಆದ್ರೆ ಭಾರತ ದೇಶದಲ್ಲಿ ನಾವು ಇನ್ನೂ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಮನಸ್ಪೂರ್ವಕವಾಗಿ ಒಪ್ಕೊಂಡಿಲ್ಲ. ಮುಸಲ್ಮಾನರು ಮಹಮ್ಮದ್ ಪೈಗರ್ ಅಂತ ಒಬ್ಬ ಮುಸಲ್ಮಾನ ಗುಲಾಮರ ಪರವಾಗಿ ಕೆಲಸ ಮಾಡಿದಂತ ಕಾರಣಕ್ಕಾಗಿ ಅವ್ರನ್ನ ದೇವರು ಅಂತ ಪೂಜೆ ಮಾಡ್ತಾರೆ. ಹಾಗೇನೆ ಯೇಸು ಕ್ರಿಸ್ತ ತನ್ನ ಸಮುದಾಯದ ಗುಲಾಮರ ಪರವಾಗಿ ಕೆಲಸ ಮಾಡಿದ್ದಕ್ಕೆ ಇವತ್ತು ಕೂಡ ಅವ್ರನ್ನ ದೇವರು ಅಂತ ಪೂಜೆ ಮಾಡ್ತಾರೆ. ಆದ್ರೆ ಅಂತ ಧರ್ಮಗಳಿಗೂ ಶ್ರೇಷ್ಠವಾದಂಥ ಧರ್ಮ ಭಾರತ ದೇಶದ ಸಂವಿಧಾನ. ಅಂತ ಸಂವಿಧಾನ ಕೊಟ್ಟಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರವರನ್ನ ನಾವು ಇವತ್ತು ಜಾತ್ಯ ಕಾರಣಕ್ಕಾಗಿ ಇವತ್ತು ಕೂಡ ಅವರ ಪ್ರತಿಮೆಗಳಿಗೆ ಕಲ್ಲು ಹೊಡೆಯೋದು, ಚಪ್ಪಲಿ ಹಾರಾಕುವಂಥದ್ದು, ಧ್ವಂಸ ಮಾಡುವಂಥದ್ದು, ಈ ರೀತಿ ನಾವುಗಳು ಮಾಡ್ತಾ ಇದೀವಲ್ಲ, ನಮಗೆ ನಾಚಿಕೆ ಆಗಬೇಕು. ನಮಗೆ ನಾಚಿಕೆ ಆಗಬೇಕು. ಆ ಸಮುದಾಯದ ಗುಲಾಮರ ಪರವಾಗಿ ಹೋರಾಟ ಮಾಡಿದಂಥವ್ರನ್ನ ಇವತ್ತು ದೇವರು ಅಂತ ಪೂಜೆ ಮಾಡ್ತಾ ಇದ್ದಾರೆ. ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನೀವು ದೇವರು ಅಂತ ಪೂಜೆ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ಅವರ ಆಶಯಗಳನ್ನ, ಸಂವಿಧಾನದ ಆಶಯಗಳನ್ನ ಈಡೇರಿಸಕ್ಕಾಗ್ತಾ ಇಲ್ವಲ್ಲ. ಬರೀ SC/ST ಗಳಿಗೆ ಮಾತ್ರ ಮೀಸಲಾತಿ ಕೊಡ್ತಾ ಇದಾರೆ ಅಂತ ಹೇಳಿ ಈ ಮನುವಾದಿಗಳ ತುಂಬು ಎಷ್ಟು ಮಟ್ಟಿಗೆ ಸರಿ ಅದು ಹೇಳಿ? ಇಲ್ಲೆಲ್ಲ ಹಿಂದುಳಿದ ಜಾತಿಗಳಿಗೆ ಮೀಸಲಾತಿ ಸಿಗ್ತಾ ಇದೆ, SC/ST ಗಳಿಗೂ ಮೀಸಲಾತಿ ಸಿಗ್ತಾ ಇದೆ, ಅಲ್ಪಸಂಖ್ಯಾತರಿಗೂ ಮೀಸಲಾತಿ ಸಿಗ್ತಾ ಇದೆ, ಮೇಲ್ವರ್ಗದವ್ರಿಗೂ ಕೂಡ ಮೀಸಲಾತಿ ಸಿಗ್ತಾ ಇದೆ. ಯಾವತ್ತೂ ಹೋರಾಟ ಮಾಡದಂತೆ ಇರುವಂತಹ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಜಾಟು, ಬನಿಯ ಇಂಥ ಜಾತಿಗಳಿಗೆ ಮೋದಿಯವರು 10% ಮೀಸಲಾತಿ ಕೊಟ್ಟಿಲ್ವೇ? ಇವತ್ತು ಕೂಡ ಒಳ ಮೀಸಲಾತಿ ವಿಚಾರವಾಗಿ ವಲಯರು, ಮಾದಿಗರು ಸುಮಾರು 30 ವರ್ಷಗಳ ಕಾಲ ಹೋರಾಟ ಮಾಡ್ಕೊಂಡು ಬಂದಿದೀವಲ್ಲ, ಸಾವು ನೋವುಗಳಾಗಿದೆಯಲ್ಲ, ದುಃಖ ದುಮ್ಮಾನಗಳಾಗಿದೆಯಲ್ಲ, ಇಷ್ಟೆಲ್ಲ ಆದ್ರೂ ಕೂಡ ಒಳ ಮೀಸಲಾತಿ ಜಾರಿನೇ ಆಗ್ತಾ ಇಲ್ಲ. ಆದ್ರೂ 10% ಮೀಸಲಾತಿ ಯಾವತ್ತೂ ಹೋರಾಟ ಮಾಡಿದಂತಹ ಈ ಒಂದು 6-7 ಜಾತಿ ಮೇಲ್ವರ್ಗದವರು. ಇಲ್ಲಿ ಮೇಲ್ವರ್ಗದವರು ಅಂತಂದ್ರೆ ಲಿಂಗಾಯತರು, ಗೌಡರು, ಒಕ್ಕಲಿಗರು, OBCಗಳು ಇವ್ರು ಯಾರು ಅಲ್ಲ. ಇಲ್ಲಿ ತಿಳ್ಕೊಳ್ಳಿ, ನಾನು ಮೇಲ್ವರ್ಗ, ನಾನು ಕೆಳವರ್ಗ. ಈ ಅಸಮಾನತೆ ನಮ್ಮಲ್ಲಿ ಯಾವಾಗ ಹೋಗುತ್ತೋ ಅವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಗೌರವ ಸಲ್ಲಿಸಿದಂಗೆ ಆಗುತ್ತೆ ಅಂತ ಹೇಳ್ತಾ, ಬಂಧುಗಳೇ, ನಾನು ಬೇರೆ ಬೇರೆ ವಿಚಾರಗಳಲ್ಲಿ, ಬೇರೆ ಬೇರೆ ವೇದಿಕೆಗಳಲ್ಲಿ, ಬೇರೆ ಬೇರೆ ಸನ್ನಿವೇಶಗಳಲ್ಲಿ ನಾನು ಆಯಾ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂಗೆ ನಾನು ಮಾತಾಡಿದ್ದೀನಿ. ಆದರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮನ್ನು ಬಿಟ್ಟು ಹೋಗಿರ್ಬೋದು. ಎಲ್ಲರೂ ಕೂಡ ಪುಣ್ಯಸ್ಮರಣೆ ಮಾಡ್ತಾರೆ, ಎಲ್ಲರೂ ಕೂಡ ಶ್ರದ್ಧಾಂಜಲಿ ಮಾಡ್ತಾರೆ. ಆದರೆ ನಾವುಗಳೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರಲ್ಲಿ ಮಾತ್ರ ಪರಿನಿಬ್ಬಾಣವನ್ನ ಮಾಡ್ತಾ ಇರೋದು. ಪರಿನಿಬ್ಬಾಣ ಅಂತಂದ್ರೆ ಅವ್ರಿಗೆ ಸಾವಿಲ್ಲ ಅಂತ. ಪರಿನಿಬ್ಬಾಣ ಅಂತಂದ್ರೆ ಇಲ್ಲೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದ್ದಾರೆ ಅಂತ, ಇಲ್ಲೆಲ್ಲ ಇದ್ದಾರೆ ಅಂತಂದ್ರೆ ಅವರು ನಮ್ಮ ಬದುಕಲ್ಲಿದ್ದಾರೆ ಅಂತ ಅರ್ಥ, ಅವರು ಪುಸ್ತಕದಲ್ಲಿದ್ದಾರೆ ಅಂತ ಅರ್ಥ. ಅವರು ನಮ್ಮ ಎಲ್ಲೆಲ್ಲಿ ನಾವೆಲ್ಲ ಕಣ್ಣೆಲ್ಲ ನೋಡ್ತೀವಿ, ಮರ ಗಿಡಗಳು, ಆಕಾಶಗಳು, ಬಾರ್ಡರ್ಗಳಲ್ಲಿ, ಪುಸ್ತಕಗಳಲ್ಲಿ, ನಮ್ಮಲ್ಲಿ, ನಿಮ್ಮಲ್ಲಿ ಎಲ್ಲ ಕಡೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದ್ದಾರೆ ಅಂತ ಅರ್ಥ. ಅದನ್ನೇ ಪರಿನಿಬ್ಬಾಣ ಅನ್ನೋದು. ಅಂತ ಮಹಾ ನಾಯಕನ ಪರಿನಿಬ್ಬಾಣವನ್ನ ಭಾರತ ದೇಶದಲ್ಲಿ ನಾವೆಲ್ಲ ಮಾಡ್ತಾ ಇರೋದು. ನಿಜವಾಗ್ಲೂ ಕೂಡ ಅವ್ರು ಇಲ್ಲ ಹೋದ್ರು ಕೂಡ ಇನ್ನೂ 1000 ವರ್ಷಗಳು ಹೋದ್ರು ಕೂಡ ಪರಿನಿಬ್ಬಾಣವನ್ನ ಮಾಡ್ತಾ ಇರ್ತೀವಿ. ಯಾಕಂದ್ರೆ ಅವ್ರಿಗೆ ಸಾವೇ ಇಲ್ಲ. ಅಂಬೇಡ್ಕರ್ ದೇಹ ಇಲ್ಲದೆ ಇರ್ಬೋದು,
ಆದರೆ ಅವರ ಬದುಕು ಮತ್ತು ಅವರ ಬರಹಗಳು ಮತ್ತು ಅವರ ಭಾಷಣಗಳು ಅವರು ತಂದಿರುವಂತಹ ಸಂವಿಧಾನ ಇವತ್ತು ಯಾವುದಕ್ಕೂ ಶಾಶ್ವತವಾಗಿ ಸಾವೇ ಇಲ್ಲ ಅಂತ ನಾನಂತೂ ಕೂಡ ಭಾವಿಸ್ತಾ, ಅರೆ ಬಾಬಾ, ನೀನು ಹುಟ್ಟುವುದಾದರೆ ನಿನ್ನ ಸಂದೇಶದಕ್ಕಾಗಿ ಸಾಯುತ್ತೇವೆ, ನಾವೇನಾದರೂ ಸಾಯುವುದಾದರೆ ನಿನ್ನ ಸಂದೇಶದಕ್ಕಾಗಿ ಸಾಯುತ್ತೇವೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ನನ್ನನ್ನು ಕರೆಸಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ವೇದಿಕೆಯ ಮೇಲೆ ಎಲ್ಲ ಅಧಿಕಾರಿ ವರ್ಗದವರಿಗೆ ಮತ್ತು ಸಿಬ್ಬಂದಿ ವರ್ಗದವರಿಗೆ, ಎಲ್ಲ ಕನ್ನಡ ಪರ ಹೋರಾಟಗಾರರು, ರೈತ ಪರ ಹೋರಾಟಗಾರರು, ಪತ್ರಿಕಾ ಮಾಧ್ಯಮದವರಿಗೆ ನನ್ನ ನಮನವನ್ನು ಸಲ್ಲಿಸ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಭಾರತ್. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಬಾಬಾ ಸಾಹೇಬ ಅಂಬೇಡ್ಕರ್ ಅವರ ಇವತ್ತು ನಮ್ಮನ್ನು ಅಗಲಿ 68 ವರ್ಷ ಕಳೆದಿದೆ. 68 ವರ್ಷ ಕಳೆದಿದೆ. ನಿಜವಾಗ್ಲೂ ಎಲ್ಲಿ ರಾಕ್ಷಸರಿದ್ದಾರೋ ಅಲ್ಲಿ ಭಗವಂತನ ಸೃಷ್ಟಿ ಆಗುತ್ತೆ ಅಂತ ಹೇಳಿ ಇತಿಹಾಸ ಹೇಳುತ್ತೆ. ನಮ್ಮ ಸಮಾಜದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟಿದಾಗಿಂದ ನಮ್ಮ ಸಂವಿಧಾನ ಕೊಟ್ಟಿದ್ದಾರೆ, ನಮಗೆಲ್ಲ ಸಮಾನತೆ ಕೊಟ್ಟಿದ್ದಾರೆ ಅಂದರೆ ನಿಜವಾಗ್ಲೂ ಅವರು ಭಗವಂತನೇ ಸರಿ. ನಾವಿವತ್ತು ಏನು ಮಾತಾಡ್ತೀವಿ ಕೂತ್ಕೊಂಡು, ಏನು ನಾವು ಸ್ವತಂತ್ರವಾಗಿ ಇದ್ದೀವಿ ನಾವು ಭಾರತ ದೇಶದಲ್ಲಿ ಇದ್ದರೆ ಅದಕ್ಕೆ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಕಾರಣ. ಅಂಥವರು ಮತ್ತೊಮ್ಮೆ ಹುಟ್ಟು ಬರಬೇಕು, ಅಂಥವರ ಕೆಳಗಡೆ ನಾವು ಕೆಲಸ ಮಾಡಬೇಕು ಅಂತ ಹೇಳ್ತಾ, ಹಾಗೆ ಸರ್ ಕೇಳಿಕೊಂಡ್ರು ನಮ್ಮ ಹತ್ರ ಪುತ್ಥಳಿಯನ್ನು ನಮ್ಮ ತಾಲೂಕಲ್ಲಿ ಒಂದು ನಿರ್ಮಾಣ ಮಾಡಬೇಕು ಅಂತೇಳಿ ನಾನು ಡಿ ಸಿ ಅವ್ರ ಗಮನಕ್ಕೆ ಈಗಾಗಲೇ ತಂದಿದ್ದೀನಿ. ಆದ್ರೂ ಮತ್ತೊಮ್ಮೆ ನಾನು ಅವ್ರ ಗಮನಕ್ಕೆ ನಾನು ತೊಗೊಂಬಂದು ಏನಾದರೂ ಮಾಡಿ ನಾನು ಇರೋದ್ರೊಳಗಡೆ ಆ ಪುತ್ಥಳಿಯನ್ನು ನಿರ್ಮಾಣ ಮಾಡೋದಕ್ಕೆ ಸಾಹಸವನ್ನು ಮಾಡೋಣ ಅಂತ ಕೇಳ್ಕೊತೀನಿ. ನಿಮ್ಮೆಲ್ಲರ ಆಶೆಯನ್ನು ನಾನು ಈಡೇರಿಸೋದಕ್ಕೆ ನಾನು ಖಂಡಿತ ನಾನು ಪ್ರಯತ್ನ ಮಾಡ್ತೀನಿ ಹಾಗಂತ ಹೇಳ್ತಾ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ನಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಅವರ ಒಂದು ಸಂವಿಧಾನ ನೋಡಿ ನಾವಿವತ್ತು ಬದುಕ್ತಾ ಇದ್ದೀವಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ತಾ ನನ್ನ ಅಧ್ಯಕ್ಷ ಭಾಷಣ ಮುಗಿಸ್ತಾ ಇದ್ದೀನಿ. ಹಾಗೆ ಕಾರ್ಯಕ್ರಮ ಸಹ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.